ಅದು ತಾಲೂಕು ಕೇಂದ್ರದ ಆಸ್ಪತ್ರೆ. ಆದರೆ ಒಬ್ಬ ವೈದ್ಯ ಸಹ ಅಲ್ಲಿಲ್ಲ. ಯಾಕೆ ಅನ್ನೋದರ ಸ್ಟೋರಿ ಇಲ್ಲಿದೆ. ಹೆಸರಿಗೆ ಮಾತ್ರ ತಾಲೂಕಾಸ್ಪತ್ರೆ, ಒಬ್ಬ ವೈದ್ಯರು ಇಲ್ಲ. ಇದು ಕಳಸ ತಾಲೂಕಾಸ್ಪತ್ರೆಯ ದುಸ್ಥಿತಿ. ಇದೇ ನೋಡಿ ಆ ತಾಲೂಕು ಆಸ್ಪತ್ರೆ. ನೋಡೋಕೆ ಆಸ್ಪತ್ರೆ ಕಟ್ಟಡವೇನೋ ಚೆನ್ನಾಗಿದೆ, ಆದ್ರೆ ಒಳಗಡೆ ನೋಡೋಕು ಒಬ್ಬರೇ ಒಬ್ಬರು ಡಾಕ್ಟರ್ ಇಲ್ಲ. ಅಂದ ಹಾಗೆ ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ತಾಲೂಕು ಆಸ್ಪತ್ರೆ. ಹೋರಾಟ, ಉಪವಾಸ, ಪಾದಯಾತ್ರೆ ಮಾಡಿ 2019ರಲ್ಲಿ ತಾಲೂಕು ಅಂತ ಘೋಷಣೆ ಮಾಡಿಸಿಕೊಂಡಿದ್ರು. ಅಂದಿನಿಂದ ಸೌಲಭ್ಯಗಳಿಗಾಗಿ ಹೋರಾಡ್ತಿದ್ದಾರೆ. ಹೇಳಿ ಕೇಳಿ ಕಳಸ ಕಾಡು ಕಾರ್ಮಿಕ ತಾಲೂಕು. ಇಲ್ಲಿ ಬಹುತೇಕ ಕಾರ್ಮಿಕರು ಬಡವರಿದ್ದಾರೆ. ಆದ್ರೆ ಇಲ್ಲಿನ ಆಸ್ಪತ್ರೆಗೆ ಒಬ್ಬ ವೈದ್ಯರಿಲ್ಲ. ನಿನ್ನೆ ಬೆಳಗ್ಗೆ ಹೊರನಾಡು ಮೂಲದ ರೋಗಿಯನ್ನ ಆಸ್ಪತ್ರೆಗೆ ಕರೆತಂದಿದ್ರು. ಆತ ಆಸ್ಪತ್ರೆಗೆ ಬಂದ ಮೇಲೆ ಸಾವನ್ನಪ್ಪಿದ್ದಾನೋ ಅಥವಾ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೋ ಗೊತ್ತಿಲ್ಲ. ಆದ್ರೆ ಆತನ ಮರಣೋತ್ತರ ಪರೀಕ್ಷೆ ನಡೆಯಲೇ ಇಲ್ಲ. ಮಧ್ಯಾಹ್ನದವರೆಗೂ ಕಾದ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆ ನಡೆಯದೆ ಹಾಗೆ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಹೊರನಾಡು, ಕಳಸ ಈ ಕಡೆ ಸುತ್ತಮುತ್ತ ನಮಗೆ ಗೌರ್ಮೆಂಟ್ ಆಸ್ಪತ್ರೆಗಳಿದ್ದಾವೆ, ದೊಡ್ಡ ಆಸ್ಪತ್ರೆ ಇದೆ. ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ, ಡಾಕ್ಟ್ರುಗಳಿಲ್ಲ. ಡಾಕ್ಟ್ರುಗಳು ಯಾವತ್ತೂ ಒಳ್ಳೆ ಡಾಕ್ಟ್ರು ಬಂದರೆ ಒಂದು 15 ದಿವಸ ತಿಂಗಳಿದ್ದು ಆಮೇಲೆ ಅವ್ರು ಇರಲ್ಲ. ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಜೀವ ಹೋದಾಗ ಒಂದು ಹೊಳೆ ಬಿದ್ದು ಅದು ಒಂದು ಏನಾದ್ರು ನೇಣಿಗೆ ಹಾಕೊಂಡು ವಿಷ ಕುಡಿದು ಏನಾದ್ರು ಆದರೆ ನಾವು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದ್ರೆ ಡಾಕ್ಟ್ರುಗಳಿಲ್ಲ ಇಲ್ಲಿ. ಮತ್ತು ಇಲ್ಲಿ ಸುತ್ತಮುತ್ತ ಯಾರೇ ನಾವು ಸಂಘ ಸಂಸ್ಥೆಗಳು ಅಥವಾ ಬೇರೆ ಯಾರನ್ನು ಕೇಳಿದ್ರು ಅವರಿಗೆಲ್ಲ ವಿಷಯ ಗೊತ್ತಿದ್ರು ಅದನ್ನು ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಇದುವರೆಗೂ ಹರಿಸಿಲ್ಲ. ಎಲ್ಲಿಗೆ ಹೋಗುತ್ತೆ ನಾವು ಬಡವರು? ಎಲ್ಲಿಗೆ ಹೋಗೋದು? ದುಡ್ಡಿದ್ದವರು ಬೇಕಾದಷ್ಟು ದೂರದವರು ಹೋಗ್ತಾರೆ, ನಾವೆಲ್ಲಿಗೆ ಹೋಗೋದು ಬಡವರು? ನಮಗೆ ಬೇಕಾಗಿದ್ದು ಇಲ್ಲಿಗೆ ಸರಿಯಾದ ಒಂದು ಡಾಕ್ಟ್ರು. ಕಾರ್ಮಿಕರೇ ಹೆಚ್ಚಿರುವ ಕಳಸ ತಾಲೂಕಿನಲ್ಲಿ ನಿತ್ಯ ಆಸ್ಪತ್ರೆಗೆ ನೂರಾರು ರೋಗಿಗಳು ಬರುತ್ತಾರೆ. ಬಂದವರು ವೈದ್ಯರಿಲ್ಲ ಎಂದು ಕೊಪ್ಪ, ಬಾಳೆಹೊನ್ನೂರು ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ಹೋಗುತ್ತಿದ್ದಾರೆ. ಗರ್ಭಿಣಿಯರು, ಬಾಣಂತಿಯರು ಕೂಡ ಆಟೋ, ಬಸ್ಸು, ಕಾರುಗಳನ್ನ ಬೇರೆ ಊರಿನ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ಸಣ್ಣ ಅನಾರೋಗ್ಯಕ್ಕೂ ಇಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಿಲ್ಲ. ಅನಾಹುತವಾದಾಗ ಒಬ್ರು ಬರ್ತಾರೆ, ವಾರ 15 ದಿನ ಅಷ್ಟೇ. ಆಮೇಲೆ ಮತ್ತೆ ಅದೇ ರಾಗ, ಅದೇ ಹಾಡು. ಹಾಗಾಗಿ ಆಳುವ ವರ್ಗ ಇಲ್ಲಿಗೊಬ್ಬರು ಖಾಯಂ ವೈದ್ಯರನ್ನ ನೇಮಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಕಳಸ ತಾಲೂಕಿನ ಜನ ಕೊಪ್ಪ, ಬಾಳೆಹೊನ್ನೂರು, ಮೂಡಿಗೆರೆ ಆಸ್ಪತ್ರೆಗೆ ಬರಬೇಕಂದ್ರೆ ಕನಿಷ್ಠ ಪಕ್ಷ 40 ಕಿಲೋಮೀಟರ್ ಬರಬೇಕು. ಏನಾದ್ರೂ ದೊಡ್ಡ ಅನಾಹುತವಾದ್ರೆ ಹೊಣೆ ಯಾರು? ಹಾಗಾಗಿ ಸರ್ಕಾರ ಕೂಡಲೇ ಕಳಸ ತಾಲೂಕು ಆಸ್ಪತ್ರೆಗೆ ಖಾಯಂ ವೈದ್ಯರನ್ನ ನೇಮಿಸಬೇಕಿದೆ. ಸರ್ಕಾರ ಏನು ಮಾಡುತ್ತೋ ಕಾದು ನೋಡಬೇಕಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.